ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯದ ಮೇಲೆ ಬುಲ್ಡೇಸರ್ ಅನ್ನು ಹತ್ತಿಸಿಕೊಂಡು ನಿಮ್ಮ ಅಧಿಕಾರದ ಪಟ್ಟದ ಕನಸನ್ನು ಬುಲ್ಡೇಸರ್ ಹತ್ತಿಸುವ ಮೂಲಕ ಅದನ್ನು ನುಚ್ಚು ಮೂರೂರು ಮಾಡಲಿಕ್ಕೆ ಇಲ್ಲಿನ ಪ್ರಜ್ಞಾವಂತ ನಾಗರಿಕರು ಬದ್ಧರಾಗಿದ್ದಾರೆ ಎನ್ನುವಂಥದ್ದನ್ನು ತಾವು ತಿಳಿದುಕೊಳ್ಳಬೇಕಾಗುತ್ತದೆ. ಇನ್ನು ನಾವು ನೋಡುವುದಾದ್ರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಯಾವ ರೀತಿ ದ್ರೋಹವನ್ನು ಮಾಡಿದೆ ಎನ್ನುವುದರ ಬಗ್ಗೆಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳೇ. ಯಾಕೆಂತ ಹೇಳಿದ್ರೆ 1992ರಲ್ಲಿ ಬಾಬರಿ ಮಸೀದಿಯ ಚಾವಿಯನ್ನು ಆ ಕೀಯನ್ನು ಅವರಿಗೆ ಕೊಡುವುದರ ಮೂಲಕ ಅಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಲಿಕ್ಕಿರುವಂತಹ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟದ್ದು ಇದೇ ಕಾಂಗ್ರೆಸ್ ಪಕ್ಷವಾಗಿದೆ. ಮತ್ತು ಇತ್ತೀಚೆಗೆ ರಾಮ ಮಂದಿರ ನಿರ್ಮಾಣವಾಗುವಾಗ ಬೆಳ್ಳಿಯ ಇಟ್ಟಿಗೆಯನ್ನು ನೀಡುವುದರ ಮೂಲಕ ನಾವು ಅದಕ್ಕೆ ಬೆಂಬಲವನ್ನು ಘೋಷಿಸುತ್ತೇವೆ ಎನ್ನುವಂತಹ ರೀತಿಯಲ್ಲಿ ವರ್ತಿಸಿರುವುದನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಬಂಧುಗಳೇ. ಈ ನಿಟ್ಟಿನಲ್ಲಾಗಿದೆ 1992ರ ನಂತರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಇದನ್ನು ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಳ್ಬೇಕು. ಈ ಯಾವತ್ತು ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿ ನಿಲ್ಲಿರ್ತೀರಾ ಅಲ್ಲಿ ತನಕ ನಿಮ್ಮನ್ನು ಸೋಲಿಸಲು ಇಲ್ಲಿನ ಪ್ರಜ್ಞಾವಂತ ನಾಗರಿಕರು ಸಜ್ಜಾಗಿದ್ದಾರೆ ಎನ್ನುವಂಥದ್ದನ್ನು ಕೂಡ ತಾವು ತಿಳಿಯಬೇಕು. ಇತ್ತೀಚೆಗೆ ಈಗ ಲೇಔಟ್ ಕಾಲನಿಗೆ ನೀವು ಬುಲ್ಡೇಸರ್ ಹತ್ತಿಸುವುದರ ಮೂಲಕ ಅಲ್ಲಿ ನೀವು ನೆಲಸಮಗೊಳಿಸಿದ್ದೀರಿ. ಬಡವರ ಅಲ್ಲಿನ ಮನೆಗಳನ್ನು ನೀವು ಧ್ವಂಸಗೊಳಿಸಿದ್ದೀರಿ. ಮುಂದೆ ಎಲ್ಲಿಯಾದರೂ ನೀವು ಇದೇ ರೀತಿಯ ಆದಿತ್ಯನಾಥ್ನ ಓರ್ವ ಅವಿವೇಕಿ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ನ ಸಂಸ್ಕೃತಿಯನ್ನು ಈ ರಾಜ್ಯಕ್ಕೆ ನೀವು ತರುವುದಾದರೆ ಮೊದಲು ನಿಮ್ಮ ಬುಲ್ಡೇಸರ್ ಅಥವಾ ಜೆಸಿಬಿಯ ಟೈರ್ಗೆ ನಮ್ಮ ಕಾರ್ಯಕರ್ತರು ಅಡ್ಡಲಾಗಿ ಮಲಗುತ್ತಾರೆ. ಅವರ ಮೇಲೆ ನೀವು ನಿಮ್ಮ ಜೆಸಿಬಿಯ ಟೈರ್ ಅನ್ನು ಹತ್ತಿಸಿಕೊಂಡು ನೀವು ಆ ಬಡವರ ಮನೆಯನ್ನು ಧ್ವಂಸ ಮಾಡುವುದರ ಹೊರತು ಅದನ್ನು ಹೊರತುಪಡಿಸಿ ಒಂದು ಬಡವರ ಮನೆಯ ಹಂಚನ್ನು ಕೂಡ ನಿಮಗೆ ಕೀಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಕೊಟ್ಟಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿ.